ಹೇಗಿದ್ದೀರಾ? ಹ್ಯಾಪಿ ಯುಗಾದಿ. ಐ ಹೋಪ್ ಯುಗಾದಿ ಎಲ್ರಿಗೂ ಹೊಸ ಒಂದು ರೂಪನ್ನು ತರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನಿಮ್ಮ ಲೈಫ್ ತುಂಬ ಬ್ರೈಟ್ನೆಸ್ ಆಗಿರಲಿ ಅಂತ ಎಲ್ರಿಗೂ ನಾನು ಕೇಳ್ಕೊತೀನಿ. ಇವತ್ತು ಯುಗಾದಿ ಹಬ್ಬ, ಸೊ ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಒಂದು 2 months ಆಯಿತು ವ್ಲಾಗ್ ಅಪ್ಲೋಡ್ ಮಾಡಿ. ತುಂಬ ಜನ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಕೇಳ್ತಿದ್ದೀರಾ ವ್ಲಾಗ್ ಹಾಕು ಅಂತ. ಸೊ ಹಾಕಿರಲಿಲ್ಲ, ಇನ್ಮೇಲೆ ಹಾಕ್ತೀನಿ ವ್ಲಾಗು. ಈ ವ್ಲಾಗಿಂದ ಕಂಟಿನ್ಯೂಸ್ ಆಗಿ ಹಾಕಕ್ಕೆ ಟ್ರೈ ಮಾಡ್ತೀನಿ. ಸೊ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಮತ್ತೊಮ್ಮೆ ತಿಳಿಸ್ತಾ ಬನ್ನಿ ಯುಗಾದಿ ಹಬ್ಬ ಹೇಗಾಯಿತು ಅಂತ ನೋಡ್ಕೊಂಬರೋಣ. ಯುಗಾದಿ ಹಬ್ಬ ಇವತ್ತು. ಅದಕ್ಕೆ ಮುಂಚೆಯಿಂದನೂ ಯುಗಾದಿ ಹಬ್ಬದಲ್ಲಿ ಎಣ್ಣೆ ಹಚ್ಕೊಳ್ಳೋದು, ಅಂದರೆ ಮೈಗೆಲ್ಲ ಎಣ್ಣೆ ಹಚ್ಕೊಳ್ಳೋದು ಒಂದು ಸಂಪ್ರದಾಯ. ಹಾಗಾಗಿ ಎಣ್ಣೆ ಎಲ್ಲ ಹಚ್ಕೊಂಡು ಕಾಣ್ತಿದ್ಯಾ? ಎಸ್. ಏನಕ್ಕೆ ಎಣ್ಣೆ ಹಚ್ಕೊತಾರೆ ಅನ್ನೋದು, ಏನಕ್ಕೆ ಸಂಪ್ರದಾಯ ಬಂತು ಅನ್ನೋದಾದರೆ, ಈ ಹಿಂದಿನ ಕಾಲದಲ್ಲೇ, ಅಂದರೆ ಇವಾಗ ಗ್ಲೋಬಲ್ ವಾರ್ಮಿಂಗಾಗಿ ಬೇಗನೆ ಬೇಸಿಗೆಗಾಲ ಬಂದಿದೆ. ಆದರೆ ಈ ಚಳಿಗಾಲದಲ್ಲಿ ಚರ್ಮ ಒಣಗಿರುತ್ತೆ, ಸ್ವಲ್ಪ ಡ್ರೈನೆಸ್ ಇರುತ್ತೆ ಅಂತ ಹೇಳಿ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು ಒಂದು ರೂಢಿ ಇತ್ತು. ಹಾಗಾಗಿ ಯುಗಾದಿ ಹಬ್ಬದಲ್ಲಿ ಎಣ್ಣೆ ಹಚ್ಕೊಳ್ಳೋ ಸಂಪ್ರದಾಯ ಅಷ್ಟೊಂದು ಹಿಂದಿನ ಕಾಲದವ್ರ ಥರ ಎಲ್ಲ ಮಾಡೋಕ್ಕಾಗಿಲ್ಲ ಅಂದರು. ಆ ಒಂದು ಸಂಪ್ರದಾಯನ ಹಾಗೆ ಫಾಲೋ ಮಾಡಬೇಕು ಅಂತ ಹೇಳಿ ಎಣ್ಣೆ ಎಲ್ಲ ಹಚ್ಕೊಂಡು ಮೈಗೆ, ಕೈಗೆ. ಇವಾಗ ಸ್ನಾನಕ್ಕೆ ಹೋಗಬೇಕು. ಸ್ನಾನ ಮುಗಿಸ್ಕೊಂಡಾದ್ಮೇಲೆ ದೇವ್ರ ಪೂಜೆ. ಇನ್ನೇನು ಇವತ್ತು ಹಬ್ಬದ ಅಡುಗೆ ಇರುತ್ತೆ, ಹಬ್ಬ ಆಗುತ್ತೆ. ಆ ಹಬ್ಬದ ಅಡುಗೆ ಎಲ್ಲ ನಾನು ತೋರಿಸ್ತೀನಿ. ಹೇಳಮ್ಮ, ಏನು ಮಾಡ್ತಾಯಿದ್ಯಾ ಅಡುಗೆ ಇವತ್ತು ಹಬ್ಬಕ್ಕೆ? ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಒಬ್ಬಟ್ಟು, ಮಾವಿನಕಾಯಿ ಚಿತ್ರಾನ್ನ, ಹೆಸ್ರು ಕಾಳು ಉಸ್ಲಿ, ಮತ್ತು ಹೆಸರುಬೇಳೆ. ಏನಕ್ಕೆ ಒಬ್ಬಟ್ಟೆ ಮಾಡೋದು ಈ ಹಬ್ಬಕ್ಕೆ? ಈ ಹಬ್ಬಕ್ಕೆ ಒಬ್ಬಟ್ಟೆ ಮಾಡೋದು ಏನಕ್ಕೆ? ಅದು ವರ್ಷದ ಮೊದಲನೇ ಅಂತ ಹೇಳಿ ಒಬ್ಬಟ್ಟು ತಿಂದು ಒಳ್ಳೆ ಮಾತಾಡ್ರಿ, ಎಳ್ಳು ಬೆಲ್ಲ ತಿಂದು. ಒಬ್ಬಟ್ಟು ತಿಂದು ಬೇವು ಬೆಲ್ಲ. ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಏನು ಚಿತ್ರಾನ್ನ ಸ್ಪೆಷಲ್ ಇವತ್ತು? ಮಾವಿನಕಾಯಿ ಚಿತ್ರಾನ್ನ. ಆ್ಯಕ್ಚುಲಿ ಇವತ್ತು ಹಬ್ಬದ ವೈಬು ತುಂಬ ಕಡಿಮೆ ಅನಿಸ್ತಾ, ಹಬ್ಬ ಅನಿಸ್ತಾ ಇಲ್ಲ. ಯಾಕೆ ಅಂದರೆ ನಮ್ಮ ವಠಾರದಲ್ಲೆಲ್ಲ ಇವತ್ತು ಯಾರು ಬೇರೆಯವ್ರು ಹಬ್ಬ ಮಾಡ್ತಾಯಿಲ್ಲ, ನಮ್ಮ ಮನೇಲಿ ಮಾತ್ರ ಇವತ್ತು ಹಬ್ಬ. ಅವ್ರಿಗೆಲ್ಲ ಇವತ್ತು ಅಂದರೆ ಇವತ್ತು ಮಾಡೋಂಗಿಲ್ಲ. ಅವರು ಸ್ವಲ್ಪ ಸುಟ್ಕಾದು ಇದು ಅಂತ ಮಾಡ್ತಾಯಿಲ್ಲ. ಸೊ ನಾವು ಮಾತ್ರ ಹಬ್ಬ ಮಾಡ್ತಾಯಿದ್ದೀವಲ್ಲ, ಸೊ ಹಾಗಾಗಿ ಏನೋ ವೈಬ್ಸ್ ಕಡಿಮೆ, ಸ್ವಲ್ಪ ಹಬ್ಬದ ವೈಬ್ಸು ಕಡಿಮೆ. ಇಲ್ಲಾಂದರೆ ಇಷ್ಟೊತ್ತಿಗೆಲ್ಲ ಕಾಂಪಿಟೇಷನ್ ಮೇಲೆ ನಮ್ಮ ಮನೇಲಿ ಫಸ್ಟ್ ಹಬ್ಬ ಆಯಿತು, ನಮ್ಮ ಮನೇಲಿ ಆಯ್ತಲ್ಲ, ನಮ್ಮ ಮನೇಲೆಲ್ಲ ಆಯಿತು ಅಂತ ಇಷ್ಟೊತ್ತಿಗೆ ಮಾತಾಡೋರು. ಹೀಗೆ ಇವತ್ತು ಹಬ್ಬ ನಮ್ಮ ಮನೇಲಿ ಸ್ವಲ್ಪ ವೈಬ್ಸ್ ಕಡಿಮೆ ಇದೆ. ಐ ಹೋಪ್ ಆದರೂ ಹಬ್ಬ ಮಾಡಲೇಬೇಕು. ಈ ಒಂದು ಸಂವತ್ಸರ ಬಂದು ವಿಶ್ವ ವಸು ಸಂವತ್ಸರ. ಲಾಸ್ಟ್ ಇದ್ದಿದ್ದಂತಹ ಕ್ರೋಧಿನಾಮ ಸಂವತ್ಸರ ಮುಗ್ದು ವಿಶ್ವ ವಸು ಸಂವತ್ಸರ ಆರಂಭ ಆಗ್ತಾ ಇದೆ. ಈ ವಿಶ್ವ ವಸು ಸಂವತ್ಸರ ಅನ್ನುವಂಥದ್ದು ಈ ವರ್ಷ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಯಾಕೆಂದರೆ ವಿಶ್ವದಲ್ಲಿ ಶಾಂತಿ ಸಮೃದ್ಧಿ ಅನ್ನುವಂಥದ್ದು ಹೆಚ್ಚಾಗಲಿದೆ ಅಂತ. ಹಿಂದೆ ಇದ್ದಂತಹ ಈ ಕ್ರೋಧಿನಾಮ ಸಂವತ್ಸರದಲ್ಲಿ ಹೆಸರೇ ಹೇಳೋಂಗೆ ಕ್ರೋಧ ಅನ್ನುವಂಥದ್ದು ಜಾಸ್ತಿ ಇತ್ತು, ಜನರಲ್ಲಾಗಿರ್ಬೋದು, ಆಗುವಂಥದ್ದಾಗಿರ್ಬೋದು. ಈ ವರ್ಷ ಆದರೂ ಕೂಡ ಜನರಲ್ಲಿ ಒಂದು ಸುಭಿಕ್ಷೆ ಅಥವಾ ಒಂದು ಶಾಂತಿ ಅನ್ನುವಂಥದ್ದು, ಹಾಗೆಯೇ ಅಭಿವೃದ್ಧಿ ಅನ್ನುವಂಥದ್ದು ರಾಷ್ಟ್ರದಲ್ಲಾಗಿರ್ಬೋದು, ರಾಜ್ಯದಲ್ಲಾಗಿರ್ಬೋದು ಆಗಲಿ ಅಂತ ಹೇಳಿ ಹೇಳ್ಕೊಡ್ತೀನಿ. ನನ್ನದು ಇವಾಗ ಪೂಜೆ ಆಯಿತು, ಪೂಜೆ ಆಗಿ ನೈವೇದ್ಯ ಆಗಿದೆ. ಸೊ ನೆಕ್ಸ್ಟು ಏನು ಅಡುಗೆ ಆಗಿದೆ ನೋಡಬೇಕು. ಪೂಜೆ ಎಲ್ಲ ಆಗಿ ಎಳ್ಳು ಬೆಲ್ಲ ತಿಂತಾಯಿದ್ದೀವಿ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಬೇಕು ಅಂತಾರೆ. ಹಾಗೆ ಎಳ್ಳು ಬೆಲ್ಲ ನಮ್ಮ ಜೀವನದ ಸುಖ ದುಃಖಗಳ ಎರಡು ಸಂಕೇತ.
ಮುಂಚೆ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಬರೀ ಬೆಲ್ಲ ತಿಂತಿದ್ದೆ, ಕಡಲೆ ತಿಂತಿದ್ದೆ. ನಮ್ಮ ಅಜ್ಜಿ ಬೇವು ತಿನ್ನಬೇಕು ಅಂತ ಹೇಳೋರು. ಏಕೆಂದರೆ ಬೇವು ಕಹಿ ಹೇಗೆ ನಮ್ಮ ಜೀವನದಲ್ಲಿ ಕಷ್ಟ ಸುಖ ಬರುತ್ತೆ ಅದೇ ಥರ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಎರಡೂ ಈ ಥರ. ಇವತ್ತು ನಮ್ಮ ಅಜ್ಜಿ ತುಂಬ ನೆನಪಾಗ್ತಿದ್ದಾರೆ. ಇದೇ ಲಾಸ್ಟ್ ಇಯರ್ ಅವ್ರಿಗೆ ಹುಷಾರಿಲ್ಲದೆ ಪಾಪ ಅವರು ಇದೇ ಟೈಮಲ್ಲಿ ಅವ್ರು ಹುಷಾರಿಲ್ದಂಗೆ ಆಗಿದ್ದು. ಅದೇ ನೆನಪು ನಮ್ಗೆ ಇವಾಗ ಈ ಯುಗಾದಿ ಬಂದರೆ. ಜನರಲ್ ಬಾಡಿ ಮೀಟಿಂಗಿಗೆ ಹೋಗ್ಬಿಟ್ಟು ಏನಾದ್ರು ಒಂದಿಡೆ ಎರಡು ಬೇಡ. ಅರಣ್ಯ, ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಇಲ್ಲ ಶರಣ್ಯ, ಅದು ಎಲ್ಲ ಕೇಳ್ತಾ ಇರ್ತಾರೆ ನಮಗೆ ವ್ಲಾಗಲ್ಲಿ. ಶರಣ್ಯ ಅವರು ಏನು ತಿಂತಾರೆ ಇಷ್ಟು ಹೆಲ್ದಿಯಾಗಿದ್ದಾರೆ ಅಂತ. ಇಲ್ಲ ಹೇಳು ನೀನು, ಏನೇನು ತಿಂತೀಯ ಇದೆಲ್ಲ ಹೇಳು. ಫುಡ್ಡು ಜನ ಒಂದು ಸ್ವಲ್ಪ ಹೆಲ್ತಿ ಫುಡ್ಸ್ ತಿಂತೀನಿ. ಹಾಂ, ಏನೇನು ತಿನ್ನಬಾರ್ದು ಅನ್ನೋದು ಒಂದು ಲಿಸ್ಟ್ ಇದೆಯಲ್ಲ, ಅದನ್ನು ಹೇಳು. ಕರಿಬೇವು ತಿನ್ನಬಾರ್ದು, ಆಮೇಲೆ ಕರಿಬೇವು, ಹುರುಳಿಕಾಯಿ ಇಲ್ಲ ತಿಂತೀನಿ. ಹಾಂ, ಆಮೇಲೆ ಅಷ್ಟೇನಾ? ಪಾಪ ಎಲ್ಲ ತಿಂತಾಳೆ, ಅದೆಲ್ಲ ಏನಿಲ್ಲ. ಆದರೆ ಕೆಲವೊಂದು ಆರೋಗ್ಯಕ್ಕೆ ಹಾನಿಕಾರಕ. ಒಳ್ಳೇದಾಗ್ಬಿಡೋದು ಜಾಸ್ತಿ. ಹಾಂ, ಮತ್ತು ಯಾವಾಗ ನಮ್ಮದು ಯುಗಾದಿ ಸಂಪ್ರದಾಯನ ಸ್ಟಾರ್ಟ್ ಮಾಡೋದು? ಏನು ಯುಗಾದಿದು ಒಂದು ಸಂಪ್ರದಾಯ ಇದೆಯಲ್ಲ, ಅದಾ? ಹಾಂ. ಯಾರು ಇಲ್ಲ, ಜನ ಇಲ್ಲ. ಏನು ಮಾಡೋಣ, ಎಲ್ಲ ಬ್ಯುಸಿ ಆಗಿಬಿಟ್ಟವ್ರೆ. ಹಾಂ, ಸೊ ಮಾಡೋಕ್ಕೆ ಆಗಲ್ಲ. ನೀನಿದೆಯಲ್ಲ, ಇಬ್ಬರೇ ಮಾಡೋಕ್ಕಾಗುತ್ತೆ ಅಲ್ವಾ? ಜನ ಬೇಕು. ಜನನೆಲ್ಲ ಕೂಡಿಸು, ನೀನೇ ಕರಿ, ಫೋನ್ ಮಾಡಿ ಬನ್ನಿ. ನಮ್ಮದು ಯುಗಾದಿ ಸಂಪ್ರದಾಯನ ಮಿಸ್ ಮಾಡಬಾರ್ದು. ಯಾರೂ ಬರಲ್ಲ. ಯಾರ್ಯಾಕೆ ಬರಲ್ಲ? ನೀನು ಫೋನ್ ಮಾಡಿದ್ರೆ ಎಲ್ಲ ಬರ್ತಾರೆ. ಅಲ್ಲ, ಲೇಖನಂಗೆ ಕರ್ಕೊಂಬರೋಣ ನೋಡಿ. ಎಸ್, ಇವತ್ತು ಹಬ್ಬದ ದಿನ ಮೇಡಮ್ ಅವ್ರಿಗೆ ಶಾಪಿಂಗು. ಬನ್ನಿ ಹೋಗೋಣ. ಇನ್ನೇನು ಇಲ್ಲಿ ಮೇಡಮ್ ಡ್ರೆಸ್ ತೋರಿಸಿ. ಶರಾರ. ಸ್ನ್ಯಾಪ್ ಹಾಕೊಳ್ಳಿ. ಏನು ತಿಂತೀವಿ ಶರಣ್ಯ? ಹಾಂ, ಏನು ತಿನ್ನೋಣ? ಏನಾದರೂ ವಾಕಿಂಗ್ ನೋಡೋಣ, ಬಂಗಾರಪೇಟೆ ಅಥವಾ ಅಲ್ಲಿ ಪ್ಲಾನೆಟ್ ಮ್ಯಾಕ್ಸ್ ಹತ್ರ ಹೋಗೋಣ. ಇವತ್ತು ಹಬ್ಬ ಯಾವುದು ಸಿಗಲ್ಲ. ನೋಡೋಣ, ಇದ್ರೆ ತಿನ್ನೋಣ, ಇಲ್ಲ ಮನೆಗೆ ಹೋಗಿ ಊಟ ಮಾಡೋದು ಅಷ್ಟೇ. ಬಂಗಾರಪೇಟೆ ಇದೆ ಅಲ್ಲಿ, ಬಂಗಾರಪೇಟೆ ಹಿಂದೆ. ಅಲ್ಲಿ ನಡೀರಿ, ಗಾಡಿ ಹಾಕ್ಬಿಟ್ಟು ಬಂದ್ರೆ ಆಯ್ತು. ಇಲ್ಲೂ ಇದು ಪಾವಜಿ ಇದೆ ಅಷ್ಟೇ ಕಣ ತೆಗ್ದಿರೋದು. ಏನು ತಿಂತೀಯ ಶರಣ್ಯ? ಸ್ನ್ಯಾಪ್ ಹಾಕಪ್ಪ, ಹಾಕ್ತಪ್ಪ. ಹಾಂ, ಎಕ್ಸ್ಪ್ಲೇನ್ ಮಾಡಿ ಶರಣ್ಯ. ಹಿಂಗೆ ನಿಂಬೆಹಣ್ಣ ಸ್ಕ್ವೀಸ್ ಮಾಡಿ, ಹಾಂ, ಬಟರ್ ಜೊತೆ ಹಾಂ, ಹಿಂಗೆ ಇದ್ಕೊಂಡು, ಹಾಂ, ಈರುಳ್ಳಿ ಓಡಿಸಿ ಸ್ವಲ್ಪ. ಹಾಂ, ಇದೆ ದುಡ್ಡಿಸ್ವಾ, ದುಡ್ಡು ಕೊಟ್ಟ ಕೊಡ್ಬಾ. ಸಖತ್ತಾಗಿದೆಯಾ? ನಾವು ಟ್ರೈ ಮಾಡ್ಬೋದಾ? ಟ್ರೈ ಮಾಡಿ.
ಅಲ್ವಾ ಬಂಗಾರಪೇಟೆ ಚಾಯ್ಸ್. 5 ಮಸಾಲೆ, 2 ಬೇಲು, 1 ದಹಿ, 2 ಪಾನಿಪುರಿ. 10 ಪ್ಲೇಟ್ ಮಾನೂರು. ವಾಟರ್ ಬಾಟಲ್ ತಗೊಂಡ್ರಾ? ಇಲ್ಲ. ತಾಳಿ ಬೇರೆ 4 ಮಸಾಲೆ ಎರಡು ಕೊಡ್ತೀವಿ. ಒಂದು ನಿಮಿಷ ನಿಮ್ಗೊಂದು ಪಾನಿಪುರಿ ಮಾಮ. ಮೊಬೈಲಲ್ಲಿ ಚೆನ್ನಾಗಿ ಬರಲ್ಲ ವಿಡಿಯೋ, ಆದರೂ ತೆಗಿತಾ ಇದ್ದೀನಿ. ನಂದಲ್ಲಿ ಬರ್ತಾಯ್ತಾ ಸರಿಯಾಗಿ? ಬರ್ತಾಯ್ತು. ನೀನು 14 ವರ್ಷದ ಮಗು ಥರದ ಬಟ್ಟೆಗಳು ತಗೊಂಬಿಟ್ಟು ವಾಪಸ್ ಕಳಿಸ್ತೀಯ. ಇನ್ನು 1620 ರೂಪಾಯಿ. ಇದಕ್ಕೆ ಎಷ್ಟು ಕೊಟ್ಟೆ? ಹಂಗಾರೆ 90 ರೂಪಾಯಿ ಕೊಟ್ಟೆ. ಅಲ್ಲ 80 ತಗೊಂಡ. ಎಷ್ಟು ಅಷ್ಟೇ 80 ಪ್ಯಾಂಟ್ ತಗೊಂಬಲ್ಲಿ. ಓಕೆ 80 ಕೊಟ್ಟೆ ನಾನೇ. ಅಂದರೆ ಪ್ಯಾಂಟ್ ಬೇರೆ ಎಕ್ಸ್ಟ್ರಾ ಅಂದಲ್ಲ. ಬೇಡ, ಅದು ಯಾವ ಪ್ಯಾಂಟ್ ಚೆನ್ನಾಗಿರಲಿಲ್ಲ. ನನ್ನ ವಿಡಿಯೋ ಮಾಡ್ಕೊಂತಾಳೆ. ನಾವು ಸುಮ್ಮನೆ ಮಾಡೋದು ಬೇಡವಾ? ಮಾಡಬೇಡ. ಪಾಪ ಇವತ್ತು ಬಿದ್ದು ಬೇರೆ ಗಾಯ ಮಾಡ್ಕೊಂಡಿದ್ದೀರಾ. ನೋವಾಗ್ಬಿಟ್ಟು ಕುತ್ಕೊಳಕತ್ತ ಇಲ್ಲ. ಶೇಕ್ ಆತೈತೆ. ಕುಂಡಿ ನೋವಾಗ್ಬಿಟ್ಟಿದೆ. ಶೇಕ್ ಆದ್ರೂ ನೋಯ್ತದೆ. ಬಕ್ಕೊಂಡು ಕುತ್ಕೊಂಡೆ ಇನ್ನಂಗೆ. ಅದು ಬಿದ್ದಿರೋ ಏಟಿಗೆ ಇನ್ನೇನು ಏಟಿಲ್ಲಲ್ಲ. ಬಿಡಿ ಓಡಾಡಬೇಡಿ, ಕುಟ್ಕೊಂಡು ಓಡಾಡ. ಏನು ಲೆವೆಲು ಕಾಸ್ಟ್ಲಿ ಯಾರ್ದು? ಹ್ಞೂ ಈಗ ಹಂಗೆ. ಇಲ್ಲಿ ಮಾಡ್ಬೇಕೆ ತಂದಿರೋದು ನಿಮ್ಮಮ್ಮ. ಇಲ್ಲಿ ಹಳೆ ತಗೊಂಬತ್ತೀನಿ. ಇಲ್ಲಿ ಬಿಡ್ರಿ ಹಾಕೊಂಡು ಆಗತ್ ಅಲ್ಲೇ ಮೇಲೆ ಹಾಕೊಂಡಿದ್ದೆ ಬಿಡಮ್ಮ. ಬರಬೇಕು ಶಾಪಿಂಗಿಗೆ. ಮದುವೆ ಆಗೋದ್ರೆ ಬರಬೇಕು. ಯಾಕೆ ಬರೋಣ? ಯಾಕೆ ಬರಬೇಕು ಅಂದ್ರೆ ಬರಲೇಬೇಕು. ಬರಲ್ಲ. ನಿಮ್ಮ ಅಪ್ಪ ಕೊಡೋಗು. ಈಗ ಆಯ್ತಲ್ಲ. ಶರಣ್ಯ ಟ್ರೀಟ್ ಕೊಡಿಸಿದ್ಲು ನಮಗೆ. ಶರಣ್ಯ ಟ್ರೀಟ್. ಇದು ಮಸಾಲೆ ಬಂಗಾರ ಬೇಕು. ಎಸ್, ಈಗ 8 ಗಂಟೆ ಆಗಿದೆ. ಇಲ್ಲಿಗೆ ನನ್ನ ವ್ಲಾಗ್ಸ್ನ ನಾನು ಮುಗಿಸ್ತಿದ್ದೀನಿ. ಯುಗಾದಿ ಹಬ್ಬದ ವ್ಲಾಗ್ಸ್ ಈ ಥರ ಇತ್ತು. ಸೊ ಯಾರಿಗೆಲ್ಲ ಈ ವ್ಲಾಗ್ಸ್ ಇಷ್ಟ ಆಯಿತು ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಟಾಟಾ ಬಾಯ್, ಗುಡ್ ನೈಟ್.